ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ತಾಲೂಕಿನ ಕೊಡಿಗೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಲೀಂ ಭೇಟಿ ನೀಡಿದಾಗ ಡಿ ನೌಕರ ಬ್ಯಾಂಡೇಜ್ ಮಾಡುತ್ತಿದ್ದು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡದೇ ಇರುವುದನ್ನು ಕಂಡ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ತೆರಳಿದಾಗ ಸಿರಿಂಜ್, ಬ್ಯಾಂಡೇಜ್ ಸೇರಿದಂತೆ ಇತರೆ ಆರೋಗ್ಯ ಇಲಾಖೆಯ ತ್ಯಾಜ್ಯವನ್ನ ತೆರವು ಮಾಡದೇ ಇರುವುದನ್ನು ಅಲ್ಲಿನ ಸಿಬ್ಬಂದಿಗಳನ್ನು ಪ್ರಶ್ನಿಸಿದಾಗ ಸಿಬ್ಬಂದಿ ಮೌನಕ್ಕೆ ಶರಣಾಗಿದ್ದರು. ಆರೋಗ್ಯ ಕೇಂದ್ರದ ಮೇಲ್ಛಾವಣಿ ಮೇಲೆ ಕಸದ ರಾಶಿ ತುಂಬಿದ್ದು ಮಳೆ ನೀರು ನಿಂತು ಸೋರುತ್ತಿದ್ದುದನ್ನು ಕಂಡು ಲೋಕಾಯುಕ್ತ ಸಿಬ್ಬಂದಿಗಳೇ ಛಾವಣಿಯ ಮೇಲಿದ್ದ ತ್ಯಾಜ್ಯವನ್ನ ತೆರವು ಮಾಡಿ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದರು. ಆರೋಗ್ಯ ಕೇಂದ್ರದ ಕೊಠಡಿಗಳ ಸ್ವಚ್ಛತೆಯನ್ನು ಕೂಡ ಪರಿಶೀಲನೆ ಮಾಡಿದರು. ಇಲ್ಲಿನ ನರ್ಸ್ಗಳು ಒಂದು ಪಾಳಿಯಿಂದ ಮತ್ತೊಂದು ಪಾಳಿಗೆ ಬದಲಾಗುವ ವೇಳೆ ಮತ್ತೊಂದು ಪಾಳಿಯ ಸಿಬ್ಬಂದಿ ಬರುವವರೆಗೂ ಇರೋದಿಲ್ಲ. ಮನಸೋ ಇಚ್ಛೆ ನಡೆದುಕೊಳ್ಳುತ್ತಿದ್ದು, ಹೆರಿಗೆ ಹಾಗೂ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ರೋಗಿಗಳು ಆರೋಗ್ಯ ಕೇಂದ್ರಕ್ಕೆ ಬಂದಾಗ ಇಲ್ಲಿನ ನರ್ಸ್ಗಳು ಇರೋದಿಲ್ಲ. ಡಿ ಗ್ರೂಪ್ ನೌಕರ ಫೋನ್ ಮಾಡಿ ಮಾಹಿತಿ ನೀಡಿದಾಗ ತರಾತುರಿಯಲ್ಲಿ ಬರ್ತಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದರು. ಹೆಂಗಿದೆ ಆಂಬ್ಯುಲೆನ್ಸ್? ಚೆನ್ನಾಗಿದೆ ಅಂದ್ರೆ ಇಲ್ಲಿಂದ ಬೆಂಗಳೂರು ಹೋಗುತ್ತಾ? ಇಲ್ಲ ಸರ್, ಬೆಂಗಳೂರು ಹೋಗಲ್ಲ ಸರ್. ಮಧುಗಿರಿ, ಕುಂದಾಪುರ, ಗೋರಿಬಿದನೂರು. ಅಲ್ಲ, ಇಲ್ಲಿಂದ ಬೆಂಗಳೂರು ಹೋಗ್ಬೇಕಪ್ಪ, ಎಮರ್ಜೆನ್ಸಿ ಅಂದರೆ ಹೋಗುತ್ತಾ? ಕಂಡೀಷನ್ ಇದೆಯಾ? ಡ್ರೈವರ್ ಇದ್ದಾರೆ, ಇಬ್ಬರು ಇದ್ದಾರಾ? MBBS ಆಗಿರೋ ಡಾಕ್ಟ್ರುಗಳು ಗೌರ್ಮೆಂಟ್ ಅಯ್ಯಪ್ಪನ ಬಂದು ಅಂತಾನೆ ಪಾಪ ಮಾಡ್ತಾನೆ. ಅಯ್ಯಪ್ಪನ ಡ್ರೈವರ್ ಏನಪ್ಪ? ಲಾಕ್ ಬುಕ್ ಕೊಡು. ಆವಾಗ ಅಷ್ಟೊತ್ತಿನಲ್ಲಿ JB ಅಂತಿದ್ದ ಆಂಬುಲೆನ್ಸ್ ಡ್ರೈವರ್, ಅವ್ರನ್ನ ಕರ್ಕೊಂಡೋಗಿ ಮಧುಗಿರಿಗೆ ತರಿಸ್ಕೊಂಡು ಅಲ್ಲಿಂದ ತುಮಕೂರು ಕರ್ಕೊಂಡು ತುಮಕೂರಿಂದ ಜಯದೇವ ಕಳಿಸಿದ್ರು. ಅಂಥ ಟೈಮಲ್ಲಿ ಡಾಕ್ಟ್ರ್ ಇರೋದು ಸರ್ ಇಲ್ಲಿರಲ್ಲ. ಇಲ್ಲ ಸರ್, ನೈಟ್ ಡಾಕ್ಟ್ರ್ ಮೊನ್ನೆ ರಾತ್ರಿ ನಮ್ಮ ಮಿಸ್ಸಸ್ಗೆ ಹುಷಾರಿರಲಿಲ್ಲ. ಯಾವತ್ತು? ಮೊನ್ನೆ 19 ಫೋನ್ ಮಾಡಿದ್ರೆ ಅವರು ಅಲ್ಲಿ ಇವರಿದ್ರು, ಯಾರು ವಾಣಿ ಸಿಸ್ಟರ್ ಇದ್ರು ಇಲ್ಲಿ ಬಗಳತಾ ಇರ್ಬೇಕು. ವಾಣಿ ಸಿಸ್ಟರ್ ಇದ್ರೆ ಅವ ಎಮ್ಮ ಫೋನ್ ಮಾಡ್ತು, ಅದು ಪೇಷಂಟ್ ಬಂದಿದೆ, ಪೇಷಂಟ್ ಹುಷಾರಿಲ್ಲ, ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂದರೆ BP ಕಡಿಮೆ ಇದೆ, ಈಗ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಈಗ ಹೋಗಿ ಬೆಳಗ್ಗೆ ಬರೋಕ್ಕೆ ಹೇಳಿ, ಬೆಳಿಗ್ಗೆ ನೋಡೋಣ ಅಂತ. ಯಾರು ಡಾಕ್ಟರ್ ಮಾತಾಡಿದಂಗೆ? ಮಂಜುನಾಥ್ ಡಾಕ್ಟರ್. ಮಂಜುನಾಥ್ ಡಾಕ್ಟರ್. ಹೌದು. ನಿಮ್ಮ ಫೋನಲ್ಲಿ ಮಾತಾಡೋದು ವಾಣಿ ಡಾಕ್ಟರ್ ಫೋನ್? ವಾಣಿ ಡಾಕ್ಟರ್ ಫೋನಲ್ಲೇ ಮಾತಾಡ್ತೀವಿ. ಈ ಥರ ಒಂದೊಂದು ದಿನ ಒಂದೊಂದು ಹೇಳ್ತಾ ಇದ್ದಾರೆ. ಮೊನ್ನೆ ತಿರ್ಗಾ 15ನೇ ತಾರೀಕು ಒಬ್ಬ ಪೇಷಂಟ್ ಕರ್ಕೊಂಡು ಬಂದಿದ್ದೆ ನಾನು, ಮಂಜುನಾಥ್. ಆವತ್ತು ಬಂದು ನೋಡಿದ್ವಿ, ಆವತ್ತು ಮಂಜುನಾಥ್ ಡಾಕ್ಟರ್ ಫೋನ್ ಮಾಡಿದ್ರೆ ಆವತ್ತು ಇದೇ ಹೇಳಿದ್ವಿ. ಈಗ ಇದಾರಲ್ಲ ಅವರ ಮಂಜುನಾಥ್? ಅಲ್ಲ ಸರ್, ಇವರು ರಮೇಶ್.